place when you slow it down. Throw off the rules like our shoes on the golden ground. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಹುಡುಗಿ ರಂಜಿತಾ. ಸೊ ತುಂಬ ದಿನ ಆದಮೇಲೆ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ನನ್ನ ಮೇಲಿರಲಿ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ನಾವು ಬೆಣ್ಣೆನ ನೀಟಾಗಿ ತೊಳ್ಕೊಬೇಕು. ಇದು ಆಲೆ ತಗೊಂಬಂದು ತುಂಬ ಜಾಸ್ತಿ ದಿವಸ ಆಯಿತು, ಅದಕ್ಕೋಸ್ಕರ ನೀಟಾಗಿ ತೊಳಿಬೇಕು. ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಅದು ತುಂಬ ಗಟ್ಟಿಯಾಗಿತ್ತು. ಅದನ್ನು ನಾರ್ಮಲಾಗಿ ನಾವು ಬೆಣ್ಣೆ ತೆಗೆದಿಟ್ಟಿದ್ರೆ ಇಟ್ಟರೆ ಅದು ನಾರ್ಮಲಾಗಿರುತ್ತೆ. ಬಟ್ ಇದು ಬೇರೆಯವರಿಂದ ಬೆಣ್ಣೆ ತಗೊಳ್ಳೋದ್ರಿಂದ ಅದು ಅವರು ಕೂಡ ತಗೊಂಬಂದು ಕೊಟ್ಟಿದ್ದು. ನಾವು ಒಂದು ವಾರ ಆದಮೇಲೆ ಕಾಸ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿತ್ತು. ಮತ್ತು ನಾವು ಊರಿಗೆಲ್ಲ ಹೋಗಬೇಕಾಗಿರೋದ್ರಿಂದ ನಾನು ಬೆಣ್ಣೆನ ಫ್ರಿಜ್ಜಲ್ಲೇ ಇಟ್ಟೋಗಿದ್ದೆ. ಅದಕ್ಕೋಸ್ಕರ ಅದು ತುಂಬ ಗಟ್ಟಿಯಾಗಿತ್ತು. ಮತ್ತು ಅದು ನೀಟಾಗಿ ತೊಳಿಬೇಕಲ್ಲ, ಅದಕ್ಕೆ ಅದನ್ನು ನೋಡ್ತಾಯಿದ್ದೆ, ಅದು ಪುಡಿ ಮಾಡೋಕ್ಕಾಗುತ್ತಾ. ಆ್ಯಕ್ಚುಲಿ ಒಂದು ಸ್ವಲ್ಪ ಹೊತ್ತು ತೆಗ್ದಿಡ್ಬೇಕಾಯಿತು. ನಾನು ತೆಗೆದು ಕೂಡ ಇಟ್ಟಿದ್ದೆ ಒಂದು 10 ನಿಮಿಷ. ಬಟ್ ಅದೇನು ಅಷ್ಟು ಕರಗಿಲ್ಲ. ಅದಕ್ಕೋಸ್ಕರ ನಾನೇ ಈ ಥರ ಅದನ್ನು ಡಿವೈಡ್ ಮಾಡಿ ತೊಳೆಯೋದಕ್ಕೆ ನೋಡಿದೆ. ಅಷ್ಟು ಏನು ಇರಲಿಲ್ಲ. ಬಟ್ ಫಸ್ಟ್ ಟೈಮ್ ರೆಕಾರ್ಡ್ ಆಗ್ತಿದೆ ಅಂತ ನೋಡಿದೆ. ಬಟ್ ಫಸ್ಟ್ ಟೈಮ್ ತೊಳೆದಿದ್ದೆ. ಒಂದು 2-3 ಟೈಮ್ಸ್ ತೊಳೆದ್ರೆ ನೀಟಾಗೆ. ಬಟ್ ನಾವು ನೀರೆಲ್ಲ ನೀಟಾಗೆ ಬಸಿಬೇಕು. ಇಲ್ಲ ಅಂತಂದರೆ ನಾವೇನಾದ್ರು ಬೆಣ್ಣೆ ಕಾಸಬೇಕಾದ್ರೆ ನೀರಿದ್ದರೆ ಕೆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಆದಷ್ಟು ನೀರು ಹೋಗೋ ಥರ ನಾವು ತೊಳೆದ್ಮೇಲೆ ಬಸಿಬೇಕು ನೀಟಾಗಿ. ಆ್ಯಕ್ಚುಲಿ ಬೆಣ್ಣೆ ತೊಳಿಬೇಕಾದ್ರೆ ನಾನು ಕೈಯೆಲ್ಲ ಮಾಡ್ಕೊಂಡಿದ್ದೆ, 2 ಕೈಯಲ್ಲೂ ತೊಳಿತಾ ಇದ್ದೆ. ಅದಕ್ಕೋಸ್ಕರ ಅದು ಹಂಗೆ ಇಟ್ಟೆ. ಅದು ಫುಲ್ಲು ಬಟ್ಲಿಗೆಲ್ಲ ಆಗೋಗಿತ್ತು. ಆ್ಯಕ್ಚುಲಿ ಏನಾಯಿತು ಅಂತಂದರೆ, ಈ ಬೆಣ್ಣೆ ಕಾಸಬೇಕಾದ್ರೆ ಇಟ್ಟಿದ್ನಾ, ಆಟೋಮೆಟಿಕ್ಕಾಗಿ ಅಂದರೆ ನಮ್ಮದು ಗ್ಯಾಸ್ ಎಲ್ಲ ಖಾಲಿ ಆಯಿತು. ಬಟ್ ಅದು ನಾನು ಆಲ್ಮೋಸ್ಟ್ ಅರೌಂಡ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಬೆಣ್ಣೆ ಕಾಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಒಂದು 4:30 ಸಮಥಿಂಗ್ ಆ ಟೈಮಲ್ಲಿ. ನೆನ್ನೆ ಗುರುವಾರ ಆಗಿರೋದ್ರಿಂದ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ. ಬುಧವಾರ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು. ಅದೆಲ್ಲ ಒಣಗಿತ್ತು. ಅದನ್ನು ತೊಗೊಬಂದು ಮಡ್ಚಿಡೋಣ ಅಂತೇಳಿ ಎಲ್ಲ ಒಂದು ಕಾಟ್ ಮೇಲೆ ಹಾಕಿ, ಇದು ಬೆಣ್ಣೆನೂ ಅಷ್ಟೊತ್ತಿಗೆ ಕುದೀತಾ ಇರುತ್ತೆ ಅಂತ ವೀಡಿಯೋ ಆನ್ ಮಾಡಿ ಇಟ್ಟಿದ್ದೆ. ಬಟ್ ಆಟೋಮೆಟಿಕ್ಕಾಗಿ ನೋಡಿದ್ರೆ ಗ್ಯಾಸ್ ಖಾಲಿಯಾಗಿತ್ತು. ಸೊ ಏನು ಮಾಡೋದು, ನನಗೆ ಅದೆಲ್ಲ ಫಿಟ್ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಮತ್ತು ಅದನ್ನು ನನ್ನ ಹಸ್ಬೆಂಡ್ ಬಂದಮೇಲೆ ಆಫೀಸಿಂದ ಫಿಟ್ ಮಾಡಿಸಿ ಕಾಸಕ್ಕಿಟ್ಟಿದ್ದು. ಸೊ ನಾನು ವಿಡಿಯೋ ಏನಕ್ಕೆ ಆನ್ ಆಗ್ತಾಯಿದೆ, ಇದು ಬೆಣ್ಣೆನೂ ಸ್ಮೆಲ್ ಬರ್ತಾನೆ ಇರಲಿಲ್ಲ. ಅದಾದಮೇಲೆ ಒಂದು 2 ಮಿನಿಟ್ಸ್ 3 ಮಿನಿಟ್ಸಲ್ಲೇ ನೋಡಿಕೊಂಡೆ. ಸೊ ಇನ್ನು ಉಳಿದಿದ್ದ ಕೆಲಸ ಇತ್ತಲ್ಲ, ಬಟ್ಟೆ ಮಡ್ಚಿಡೋದು, ಸ್ನಾನ ಮಾಡಿ ಪೂಜೆ ಮಾಡೋದು. ಸೊ ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋನ ಅಲ್ಲೇ ಸ್ಟಾಪ್ ಮಾಡಿದೆ. ಅದಾದಮೇಲೆ ಅವ್ರು ಬಂದು ಫಿಟ್ ಮಾಡಿಕೊಟ್ಟಿದ್ದಾದಮೇಲೆ ಆಲ್ಮೋಸ್ಟ್ ನಾನೆಲ್ಲ ಕ್ಲೀನ್ ಮಾಡಿದ್ದೆ, ಈ ಸ್ಲ್ಯಾಬ್ ಮತ್ತು ಪಾತ್ರೆ ಎಲ್ಲನ. ಅದಾದಮೇಲೆ ಫಿಟ್ ಮಾಡಿಕೊಟ್ಟಿದ್ದಾದಮೇಲೆ ಈ ಥರ ನೀಟಾಗಿ ಕುದೀತಾ ಇರಬೇಕು. ನೀವು ಈ ಟೈಮಲ್ಲಿ ಕೂಡ ಎಲೆ ಹಾಕ್ಬೋದು. ಏನಂತಂದರೆ ನಾವು ಎಲೆ ಏನೂ ಇರಲಿಲ್ಲ, ಜೆಪ್ಟೋದಲ್ಲಿ ಊರಿಗೆ ಹೋಗ್ಬೇಕು ಅಂತ ಏನು ತರಕಾರಿ ಅಷ್ಟೊಂದು ತರಿಸೇ ಇರಲಿಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟು ನಾನ್ ವೆಜ್ಜೇ ಆಗೋಯಿತು. ಒಂದು 4 ಡೇಸ್ ಹೋಗಿದ್ವಲ್ಲ, ಎಲ್ಲ ಕಡೆ ನಾನ್ ವೆಜ್ಜೇ ಮಾಡೋದು. ಯಾರು ಸ್ವೀಟ್ ಗೀಟೆಲ್ಲ ಮಾಡೋಕ್ಕೋಗಲ್ಲ ಈಗ. ಸೊ ಅದಕ್ಕೋಸ್ಕರ ನಾನ್ ವೆಜ್ ಆಗೋಯ್ತು ಅಂತ ಹೇಳಿ ಆಲ್ಮೋಸ್ಟು ಸೊಪ್ಪು ಮತ್ತು ತರಕಾರಿ, ಈ ಎಲೆ ಮತ್ತು ಪೂಜೆಗೆ ಹೂವು ಎಲ್ಲ ಬೇಕಾಯಿತು, ಅದೆಲ್ಲ ತರಿಸಿದೆ. ಆ್ಯಕ್ಚುಲಿ ನೀವು ಒಂದು ಎಲೆ ಹಾಕ್ಕೊಂಡ್ರೆ ಸಾಕು. ಬಟ್ ನಮಗೆ ಎಲೆ ಅಂತಂದರೆ ತುಪ್ಪದಲ್ಲಿ ಕಾಸಿರೋ ಎಲೆ ಅಂತಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು 3 ಎಲೆ ಹಾಕಿದ್ದೀನಿ. ಬಟ್ ತುಪ್ಪ ಏನು ಕಹಿ ಬಂದಿಲ್ಲ. ಬಟ್ ಎಲೆ ಜಾಸ್ತಿ ಹಾಕಬೇಡಿ, ಒಂದು ಹಾಕಿದ್ರೆ ಸಾಕು. ಒಂದು ಮೀಡಿಯಮ್ ಗಾತ್ರದ್ದು
ವೀಳ್ಯದೆಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಆಲ್ಮೋಸ್ಟು ಯಾವ ಥರ ಅಂತಂದರೆ ಈ ವೈಟ್ ಥರ ಇರುತ್ತಲ್ಲ ಅದೆಲ್ಲ ನೊರೆ ಆಗಬೇಕು. ಅದೆಲ್ಲ ನೀರಿನ ಅಂಶ, ಅದಕ್ಕೋಸ್ಕರ ಅದು ಚೆನ್ನಾಗಿ ಕುದಿಬೇಕು. ಫಸ್ಟು ನೀವು ನೀಟಾಗೆ ಲೈಕ್ ಸ್ವಲ್ಪ ಜಾಸ್ತಿ ದಿವಸ ಇಟ್ಟಿದ್ರೆ ಫ್ರಿಜ್ಜಲ್ಲಿ ಇಟ್ಟಿರು ಸ್ವಲ್ಪ ಅಥವಾ ಔಟ್ಸೈಡ್ ಏನೋ ತೊಗೊಂಬಂದಿದ್ರೆ ಒಂದು ಸ್ವಲ್ಪ ಮುಗ್ಗೋಸ್ನೆ ಆ ಥರ ಬರ್ತಾಯಿದ್ರೆ ಒಂದು 4 to 5 ಟೈಮ್ಸ್ ತೊಳಿಬೇಕು. ಬಟ್ ಇದು ಆ ಥರ ಸ್ಮೆಲ್ಲೇನು ಇರಲಿಲ್ಲ. ಅದಕ್ಕೋಸ್ಕರ ನಾನು ಇದ್ರ ಮೇಲೆ ಅರಿಶಿನ ಹಾಕಿದ್ದೀನಿ. ಅರಿಶಿನ ಅಂದರೆ ಒಂದು 2 ಚಿಟಿಕೆಯಷ್ಟು ಹಾಕಿದ್ದೀನಿ. ಜೋರಾಗಿ ಉರಿ ಇಟ್ಟರೆ ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ಜೋರಾಗಿ ಇಡಿ, ಆಮೇಲಿಂದ ತುಂಬ ಮೀಡಿಯಮ್ ಫ್ಲೇಮಲ್ಲಿ ಮಾಡಿ. ಇಲ್ಲಾಂತಂದರೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಇನ್ನೂ ಏನಾಗುತ್ತೆ, ಆ ನೀರಿನ ಅಂಶ ಎಲ್ಲ ಎವೋಪ್ರೇಷನ್ ಆಗಿ ಆವಿಯಾಗಿ ಬೆಣ್ಣೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಕುದ್ದು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಆ್ಯಕ್ಚುಲಿ ಇದು ತುಂಬ ಈ ವಿಡಿಯೋದಲ್ಲಿ ಒಂದು 5 ಅಥವಾ 10 ಮಿನಿಟ್ಸಲ್ಲಿ ತೋರಿಸ್ತೀವಿ. ಬಟ್ ಇದು ತುಂಬ ಏನು ಹೇಳ್ತಾರೆ 1 ಅವರ್ ಪ್ರೋಸೆಸ್ಸು ಅಂತಲೇ ಹೇಳ್ಬೋದು. ನೀಟಾಗಿ ಚೆನ್ನಾಗಿ ಕುದಿಬೇಕಾದ್ರೆ ಏನಂತಂದರೆ ನಾವು ಈ ನರೆ ಹೋಗದಲ್ಲೇ ನಾವು ಸ್ವಲ್ಪ ಕುದಿತಿದ್ದಂಗೆ ನಾವು ಫಿಲ್ಟರ್ ಮಾಡಿದ್ರೆ ಅದು ಜಾಸ್ತಿ ದಿವಸ ಬಾಳಿಕೆ ಬರೋದಿಲ್ಲ, ಮೀನ್ಸು ಬೇಗ ಕೆಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ತುಪ್ಪ ಕಾಯಿಸ್ಬೇಕಾದ್ರೆ ತುಂಬ ನೀಟಾಗಿ ತುಂಬ ಹದವಾ ಏನೋ ಹೇಳ್ತಾರಲ್ಲ, ಒಂದು ಅಡುಗೆ ಆಗಲಿ ಏನೇ ಆಗಲಿ ಹದವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಅದು ಎಷ್ಟೆಷ್ಟು ಟೈಮ್ ಅಂತ ಅಷ್ಟು ಬೆಂದ್ರೇ ಚೆನ್ನಾಗಿರೋದು. ಅಕ್ಕಿ ಒಂದು ಪಲಾವ್ಗೆಲ್ಲ ಒಂದು ಮುಕ್ಕಾಲು ಭಾಗ ಅಕ್ಕಿ ಚೆನ್ನಾಗಿ ಬಿಡಿಯಾಗಾದರೆ ಚೆನ್ನಾಗಿರೋದು. ಯಾವುದೇ ತಿಂಡಿಗಾದರೆ ಅದೇ ಥರ ತುಪ್ಪನೂ ಕೂಡ ನೀಟಾಗೆ ಚೆನ್ನಾಗಿ ಕುದ್ದು ಹದವಾಗಿ, ಅದು ಏನು ಹೇಳ್ತಾರೆ, ನಿಮಗೆ ತುಪ್ಪ ಚೆನ್ನಾಗಿ ಕಾದಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕು ಅಂತಂದರೆ ಅದು ಲಾಸ್ಟಲ್ಲಿ ನಾವು ಎಲ್ಲ ಹಾಕಿದ್ಮೇಲೆ ಒಂದು ಸ್ಮೆಲ್ ಬರುತ್ತೆ. ಫುಲ್ಲು ಅಡುಗೆ ಮನೆ ತುಂಬ ಒಂಥರ ಪರಿಮಳ ಇರುತ್ತೆ ತುಪ್ಪದ್ದು, ಅದು ಘಮ 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 ಅಂತ ಇರುತ್ತೆ. ಸೊ ಆ ಥರ ಸ್ಮೆಲ್ ಬರೋವರೆಗೂ ನಾವು ತುಪ್ಪನ ಕಾಯಿಸ್ಬೇಕು. ನಿಮಗೆ ಅಷ್ಟು ಗೊತ್ತಾಗಲಿಲ್ಲ ಅಂತಂದರೆ ಇದು ವೈಟುದು ಇದೆಯಲ್ಲ ಅದನ್ನೋರೆ ಅದೆಲ್ಲ ತುಂಬ ಆಲ್ಮೋಸ್ಟ್ 70 to 80% ಕಡಿಮೆ ಆಗಿರಬೇಕು ತುಪ್ಪ ಚೆನ್ನಾಗಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಆ್ಯಕ್ಚುಲಿ ಒಲೆಯಲ್ಲೆಲ್ಲ ಮಾಡ್ತಾರಲ್ಲ ಅಲ್ಲಿ ಎಲೆ ಎಲ್ಲ ಒಂಥರ ಗರಿ ಥರ ಸ್ಪೈಸಿ ಥರ ಆಗುತ್ತೆ. ಬಟ್ಟು ಇದು ಆ ಥರ ಆಗಲ್ಲ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ. ಇದು ಆ ಥರ ಲೈಕ್ ಒಲೆಯಲ್ಲಿ ಮಾಡಿದಾಗ ಎಲೆ ಗರಿ ಥರ ಆಗುತ್ತಲ್ಲ ಆ ಥರ ಆಗಿರಲಿಲ್ಲ. ನೋಡಿ 4ರಿಂದ 5 ನಾನು ಏಲಕ್ಕಿ ತೊಗೊಂಡಿದ್ದೀನಿ. ಕೆಲವರು ಒಂದೊಂದು ಸಲ ನಮ್ಮ ಅಜ್ಜಿ ಕೂಡ ನುಗ್ಗೆ ಸೊಪ್ಪು ಎಲೆನ ಒಂದು 2-3 ಒಂದು 10ರಿಂದ 15 ಎಲೆ ಹಾಕೋರು. ಬಟ್ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಅದು ಏನಕ್ಕೆ ಹಾಕ್ತಾರೆ ಅಂತ ಅಂದರೆ ಶೀತ ಎಲ್ಲ ಆಗೋದಿಲ್ಲ. ಕೆಲವರಿಗೆ ತುಪ್ಪ ತಿಂದರೆ ಶೀತ ಆ ಥರ ಆಗುತ್ತಲ್ಲ, ಆ ಥರ ಎಲ್ಲ ಆಗೋದಿಲ್ಲ ಅಂಥೇಳಿ ನುಗ್ಗೆ ಸೊಪ್ಪು ಎಲೆ ಸ್ವಲ್ಪ ಜಾಸ್ತಿ ಅಲ್ಲ 10ರಿಂದ 15 ಎಲೆವಷ್ಟು ಬಿಡಿಯಾಗಿ ಹಾಕ್ತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಮತ್ತು ಏಲಕ್ಕಿ 4ರಿಂದ 5 ಏಲಕ್ಕಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಆಪ್ಷನ್ ಅಂದರೆ ಒಂದು 3 ಹಾಕಿದ್ರೆ ಸಾಕು. ಇದು 1 kg ತುಪ್ಪ ಅಲ್ಲ, ಅದಕ್ಕೋಸ್ಕರ. ಆ್ಯಕ್ಚುಲಿ ನೀವು ಸ್ಪೂನ್ ತೊಗೋಬೇಕಾದ್ರೆ ಅದು ತುಂಬ ಡ್ರೈ ಆಗಿರಬೇಕು. ನೀರಿರೋದು ತೊಗೊಂಡ್ರೆ ತುಪ್ಪ ಕೆಡೋ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅದಕ್ಕೋಸ್ಕರ ಹೇಳಿಲ್ಲ. ಈ ಪಾತ್ರನೂ ಅಷ್ಟೇ ನೀಟಾಗಿ ತುಪ್ಪ ತೊಳೆದಾದ್ಮೇಲೆ ಸ್ವಲ್ಪ ನೀರಿಲ್ದಂಗೆ ನಾವು ನೀಟಾಗಿ ಬಸ್ಕೋಬೇಕು, ಫಿಲ್ಟರ್ ಮಾಡ್ಕೋಬೇಕು. ನಮ್ಮ ಕಡೆ ಆ ಥರ ಅಂತ ಹೇಳ್ತಾರೆ. ಈಗ ಅನ್ನ ಒಲೆ ಮೇಲೆ ಮಾಡಬೇಕಾದ್ರೆ ಓಪನ್ ಪಾತ್ರೆಯಲ್ಲಿ ಮಾಡ್ತಾರಲ್ಲ, ಸೊ ಅವಾಗ ಅನ್ನ ಎಲ್ಲ ಜಾಸ್ತಿ ನೀರು ಇಟ್ಬಿಟ್ಟು ಬಸ್ತು ಆಮೇಲಿಂದ
ಕೆಂಡದಲ್ಲಿ ಚೆನ್ನಾಗಿ ಮೀಡಿಯಮ್ ಇದರಲ್ಲಿ ಹದ ಮಾಡ್ತಾರೆ. ಆವಾಗ ಅನ್ನ ಚೆನ್ನಾಗಿ ಬಿಡಿಯಾಗಿ ಚೆನ್ನಾಗಾಗುತ್ತೆ. ಸೊ ಅದೇ ಥರನೇ ಇದು, ಅದನ್ನು ನಾವು ಬಸಿಯೋದು ಅಂತ ಹೇಳ್ತೀವಿ, ನೀರನ್ನ ತೆಗಿಯೋದು. ಸೊ ಇಷ್ಟೆಲ್ಲ ಆದಮೇಲೆ ನೋಡಿ, ಇದು ಎಲೆಯೆಲ್ಲ ಮೇಲೆ ತೇಲುತ್ತೆ. ಆಲ್ಮೋಸ್ಟ್ ಇನ್ನೂ ತುಂಬ ಕಡಿಮೆ ಆಗಿಲ್ಲ. ಇದೆಲ್ಲ ನೊರೆ ಎಲ್ಲ ಹೋಗಲೇಬೇಕು, ಇಲ್ಲ ಅಂತಂದರೆ ಒಂಥರ ತುಪ್ಪ ಯಾವ ಕಲರ್ ಬರುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಕಾದ್ಮೇಲೆ ತೋರಿಸ್ತೀನಿ. ಈ ಥರ ಚೆನ್ನಾಗಿ ಕುದಿಬೇಕು, ತುಂಬ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಆದರೂ ಕುದಿಲೇಬೇಕು ಚೆನ್ನಾಗಿ. ಈ ಥರ ಚೆನ್ನಾಗಿ ಕುದಿಸಿ ಮಾಡೋದ್ರಿಂದ ನೋಡಿ, ನಾನು ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ತಗೊಳ್ತಾ ಇದ್ದೀನಿ. ಅದು ನೀಟಾಗಿ ಹುರ್ಕೋಬೇಕು. ಅದು ಒಗ್ಗರಣೆ ಹಾಕೋದು ಇದು ಇರುತ್ತಲ್ಲ, ಅದರಲ್ಲಿ ನೀಟಾಗಿ ಫ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಫುಲ್ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಕ್ರಾಪ್ ಮಾಡಿದ್ದೀನಿ. ಯಾಕಂದರೆ ನಾನು ಅಡ್ಡಡ್ಡ ಮಾಡಿರಲಿಲ್ಲ, ಮೊಬೈಲ್ ಇಟ್ಟು ಉದ್ದುದ್ದ ಮಾಡಿರೋದ್ರಿಂದ ನಾನು ಇಷ್ಟು ಬೇಕೋ ಅಷ್ಟು ಮಾತ್ರ ಕ್ರಾಪ್ ಮಾಡಿ ಹಾಕಿದ್ದೀನಿ. ಲೈಕ್ ಮೆಂತ್ಯ ಗೋಲ್ಡನ್ ಕಲರ್, ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಕಪ್ಪಾಗಿ, ಫುಲ್ಲು ಕಪ್ಪಾದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಕಪ್ಪಾಗಿ ಅದು ಸ್ಮೆಲ್ ಬರ್ತಾ ಇರುತ್ತೆ ಉರಿಬೇಕಾದ್ರೆ. ಆ ಥರ ಸ್ಮೆಲ್ ಬಂದಾಗ ನೀವು ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಆರಿದ್ಮೇಲೆ ಅಥವಾ ಬಿಸಿದಿದ್ದಾಗಲೇ ಕುಟ್ಟಿ ಹಾಕ್ಬೋದು. ಇಲ್ಲಾಂತಲೇ ನಿಮ್ಮ ಹತ್ರ ಹುರಿದಿರೋದು ನೋಡಿ ಈ ಥರ. ಆ್ಯಕ್ಚುಲಿ ಅದು ಜಾಸ್ತಿನೇ ಫ್ರೈ ಆಯಿತು, ಸ್ವಲ್ಪನೇ ಫ್ರೈ ಆಗಬೇಕಾಯ್ತು, ಪರವಾಗಿಲ್ಲ. ಅಷ್ಟೊಂದೇನು ಎಲ್ಲ ಕೂಡ ಬ್ಲ್ಯಾಕ್ ಆಗಿಲ್ಲ, ಅದಕ್ಕೋಸ್ಕರ ಅದನ್ನು ನೀಟಾಗಿ ಚೆನ್ನಾಗಿ ಕುಟ್ಕೋಬೇಕು. ನಮ್ಮ ಮನೇಲಿರೋದು ಆ್ಯಕ್ಚುಲಿ ಒಂದು ಸ್ವಲ್ಪ ದೊಡ್ಡದು ತೊಗೋಬೇಕು. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಕುಟ್ಕೋಬೇಕಾದ್ರೆ ಇದು ಚಿಕ್ಕದಾಗುತ್ತೆ ತುಂಬ, ಅದಕ್ಕೋಸ್ಕರ ಇದನ್ನು ಏನಂತಂದರೆ ಈ ಥರ ಮೆಣಸು, ಜೀರಿಗೆ ಏನಕ್ಕಾದ್ರೂ ಹಾಕ್ಬೇಕಾದ್ರೆ ಪುಡಿನಾದ್ರೂ ಮಾಡಿಟ್ಕೋಬೋದು. ಈ ಥರ ಇನ್ಸ್ಟೆಂಟಾಗಿ ಪುಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಏಲಕ್ಕಿ ಕುಟ್ಟೋದಕ್ಕೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಟೋದಕ್ಕೆ ಒಂದು ಸ್ವಲ್ಪ ದೊಡ್ಡದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಹಾಕ್ಬಿಟ್ಟು ಲೈಕ್ ಇನ್ನೊಂದು ಅಲೆ 60% ಆಗಿದೆ, ತುಪ್ಪ ಅನ್ಬೇಕಾದ್ರೆ ನೀವು ಹಾಕ್ಕೋಬೋದು. ನೋಡಿ ಅದೆಲ್ಲ ನೊರೆ ಥರ ಇರೋದೆಲ್ಲ ಕಡಿಮೆ ಆಗ್ತದೆ. ಲಾಸ್ಟಲ್ಲಿ ನಿಮಗೆ ಲೈಕ್ ಮಧ್ಯದಲ್ಲಿ ವೀಡಿಯೋ ಮಾಡಿರೋದು ನಾನು ಯಾವ್ಯಾವ ಥರ ಲೈಕ್ ಸ್ಟೆಪ್ ಬೈ ಸ್ಟೆಪ್ಪು ಯಾವ್ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಈಗ ಚೆನ್ನಾಗೆ ತುಪ್ಪ ಈ ಕಲರ್ ಬಂದಮೇಲೆ ಇದು ನೊರೆ ಎಲ್ಲ ಕಡಿಮೆ ಆಗಿದೆ, ಆಲ್ಮೋಸ್ಟ್ 70 to 80% ಕಡಿಮೆ ಆಗಿದೆ. ಸೊ ಈ ಥರ ಕಡಿಮೆ ಆದಮೇಲೆ ನಾವು ಸ್ವಲ್ಪ ನೋಡಿ ಯಾವ ಥರ ಕುದೀತಾ ಇದೆ. ಆ್ಯಕ್ಚುಲಿ ಇದು ಈ ಥರ ಕಲರ್ ಕಾಣಿಸುತ್ತೆ, ಬಟ್ ಆಮೇಲಿಂದ ಫಿಲ್ಟರ್ ಮಾಡಿ ತಣ್ಣಗಾದ್ಮೇಲೆ ಅದು ಎಲ್ಲೋ ಕಲರ್ ಬರುತ್ತೆ. ನಾನು ಅದು ಫುಲ್ಲು ಎಲ್ಲ ಪ್ರೊಸೆಸ್ಸು ವಿಡಿಯೋದಲ್ಲಿ ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ತೊಳೆದು ಬಟ್ಟೆಲು, ನೀವು ಏನಾದರೂ ತುಪ್ಪ ಕಾಸ್ತಾ ಇದ್ದೀರಿ ಅಂತಂದರೆ, ಯಾವುದಾದ್ರೂ ತುಪ್ಪ ಹಾಕಬೇಕು ಅಂತ ಇದ್ದರೆ ಆ ಬಟ್ಟಲು ಬೆಳಗಿನ ತೊಳೆದು ನೀಟಾಗೆ ಡ್ರೈ ಮಾಡಿ ಇಟ್ಕೊಂಡು ಆಮೇಲಿಂದ ತುಪ್ಪನ ನೀವು ಫಿಲ್ಟರ್ ಮಾಡ್ಕೊಳ್ಳಿ. ಫುಲ್ಲು ತಣ್ಣಗಾದ್ಮೇಲೆ ನಾನು ಫಿಲ್ಟರ್ ಮಾಡ್ತಾ ಇರೋದು. ಬಿಸಿ ಇದ್ಮೇಲೆ ಫಿಲ್ಟರ್ ಮಾಡಿದ್ರೆ ಸ್ವಲ್ಪ ಆವಾಗ ಗಸಿ ಎಲ್ಲ ಇರುತ್ತಲ್ಲ ನಾವು ಹಾಕಿರೋದು ಏಲಕ್ಕಿ ಪುಡಿ ಅದು ಮತ್ತು ಇದೆಲ್ಲ ಅದು ನೀಟಾಗಿ ಇದಾಗುತ್ತೆ. ಬಟ್ ನಾನು ಈ ಥರ ಇಂಟ್ಕೋತೀನಿ. ಇದನ್ನು ಒಗ್ಗರಣೆಗೆ ಹಾಕ್ಬೇಕಾರೆಲ್ಲ ಯೂಸ್ ಮಾಡ್ಕೊತೀವಿ. ಒಂದು ಸ್ವಲ್ಪ ಇದರಲ್ಲೇ ಹಾಕಿ ಇನ್ನೇನು ಜಾಸ್ತಿ ಏನು ಹಾಕಿರೋದಿಲ್ಲ, ಏಲಕ್ಕಿ ಮತ್ತು ಮೆಣಸು ಅಲ್ವಾ, ಇಟ್ಸ್ ಓಕೆ. ಸಾರಲ್ಲಿ ಹಾಕಿದ್ರೂ ಏನು ಅಷ್ಟೊಂದು ಪ್ರಾಬ್ಲಮ್ ಏನು ಆಗೋದಿಲ್ಲ ಒಗ್ಗರಣೆ ಹಾಕ್ಬೇಕಾದ್ರೆ. ಬಟ್ ನಾನು ಯೂಸ್ ಮಾಡಿಲ್ಲ ಅಷ್ಟೇ. ಅದೆಲ್ಲ ತೆಗೆದ್ಬಿಟ್ಟು ಡೈರೆಕ್ಟ್ ಸಿಂಕೆಲ್ಲ ಇಟ್ಬಿಟ್ಟೆ.
ಫೈನಲಿ ನೋಡಿ ಇಷ್ಟ ಆಗಿದೆ. ಆಮೇಲಿಂದ ನಾನು ಬೆಳಿಗ್ಗೆ ತೋರಿಸ್ತಾ ಇರೋದು ವೀಡಿಯೋನ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಅದೇ ಇದೆ, ಇನ್ಯಾವುದೂ ನಾವು ಚೇಂಜ್ ಮಾಡಿಲ್ಲ. ನಮ್ಮ ಮನೇಲಿ ಇನ್ಯಾವುದೂ ಎಕ್ಸ್ಟ್ರಾ ತುಪ್ಪನೂ ಇರಲಿಲ್ಲ ಕೂಡ. ಈ ಥರ ಕಾಣಿಸ್ತಿದೆ. ಎಸ್, ಲೈಕ್ ಒಂದು ಅಡ್ವರ್ಟೈಸ್ ಬರುತ್ತಲ್ಲ, ಮರಳು ಮರುಳಾದ ರುಚಿಯಾದ ತುಪ್ಪ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.